ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಏನಿದು ಸಡನ್ನಾಗಿ ನೇಮ್ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ಬೋದು. ಹೌದು, ನೇಮ್ನ ಚೇಂಜ್ ಮಾಡಿದ್ದೀನಿ. ಅರ್ಲಿಯರ್ ಸಂಚಿತಾ ಕುಕ್ ಶಾಪ್ ರೂಮ್ ಅಂತ ಇತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಇವಾಗ ಅಫಿಷಿಯಲ್ ಆಗಿ ಮತ್ತೆ ಸಂಚಿತಾ ಕನ್ನಡ ವ್ಲಾಗ್ಸ್ ಅಂತ ಚೇಂಜ್ ಮಾಡಿದ್ದೀನಿ. ಬಿಕಾಸ್ ಸ್ವಲ್ಪ ಜನ ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡೋಕ್ಕೆ, ಟೈಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾವುದಾದ್ರೂ ಈಸಿ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸಜೆಷನ್ ಕೊಟ್ಟರು. ಸೊ ಅದಕ್ಕೋಸ್ಕರ ಈಸಿ ಆಗಲಿ ಎಲ್ಲರಿಗೂ ಸರ್ಚ್ ಮಾಡೋಕ್ಕೆ, ಪ್ರೊನೌನ್ಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮತ್ತೆ ಇವಾಗ ನೇಮ್ನ ಚೇಂಜ್ ಮಾಡಿದ್ದೀನಿ. ಡಿನ್ನರ್ಗೆ ಮಿಕ್ಸ್ಡ್ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ. ಸೊ ಅದು ಹೇಗೆ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ ನಿಮಗೂ ಒಂದ್ಸತಿ ತೋರಿಸೋಣ. ಯಾಕಂದರೆ ನಾನ್ ವೆಜಲ್ಲಿ ಮಾತ್ರ ಬಿರಿಯಾನಿ, ದಮ್ ಬಿರಿಯಾನಿ, ಹಾಟ್ ಬಿರಿಯಾನಿ, ಯಾವುದ್ಯಾವುದೋ ಬಿರಿಯಾನೀಸ್ ಎಲ್ಲ ಬರುತ್ತಲ್ಲ, ಅದರೊಟ್ಟಿಗೆ ನಾವು ವೆಜಿಟೇಬಲಲ್ಲೂ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಮಾಡ್ತಾ ಇರೋದು. ಅಂದರೆ ನಾನು ಇದು ಆಲ್ರೆಡಿ ಒಂದ್ಸತಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಈ ಸತಿ ರೆಸಿಪೀಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಬಿರಿಯಾನಿಗೆ ನಾರ್ಮಲ್ ವೆಜಿಟೇಬಲ್ಸ್ ಏನು ಬೇಕೋ ಅದು ಯಾವುದೂ ಸ್ವಲ್ಪ ಇರಲಿಲ್ಲ. ಹಾಗಾಗಿ ಇವಾಗ ಆರ್ಡ್ರ್ ಮಾಡಿದ್ದೆ, ಜಸ್ಟ್ ಇವಾಗ ಬಂತು. ಸೊ ಅದರೊಟ್ಟಿಗೆ ಹಾಗೇನೆ ಸ್ಟಾರ್ಟ್ ಮಾಡೋಣ ಬ್ಲಾಗು ಅಂತ ಇವಾಗ ಸ್ಟಾರ್ಟ್ ಮಾಡಿದೆ. ಇವಾಗ ಸಂಜೆ ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಐಟಮ್ ಎಲ್ಲ ತಂದು ಕೊಟ್ಟು ಇಲ್ಲೇ ಹಾಕ್ಕೊಂಡಿದ್ದೀನಿ. ತೆಗೆದಿಟ್ಕೊಬೇಕು ಎಲ್ಲ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಹೂಕೋಸು, ಪನ್ನೀರ್, ಸ್ವೀಟ್ ಪೊಟ್ಯಾಟೊ, ಕೊರಿಯಂಡರ್ ಲೀವ್ಸ್, ಕರ್ಡ್, ಮಶ್ರೂಮ್, ಇಷ್ಟೊಂದು ಐಟಮ್ ತರಿಸಿದೆ. ಇವಾಗ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಾನು ಬಿರಿಯಾನಿ ಮಾಡಲಿಕ್ಕೆ ಬಾಸ್ಮತಿ ರೈಸ್ನ 1 ಗ್ಲಾಸ್ ತೊಗೊಂಡಿದ್ದೀನಿ. ಅದು 1 ಗ್ಲಾಸ್ನ 20 to 1/2 hour ಸೋಕ್ ಮಾಡಿಡಬೇಕು. ಅದಕ್ಕೆ ನಾನು ಸೋಕ್ ಮಾಡಿಡ್ತಾ ಇದ್ದೀನಿ. ನೆಕ್ಸ್ಟು 2 ಆನಿಯನ್ನ ಕಟ್ ಮಾಡಿಕೊಂಡು ಅದನ್ನ ನಾನು ಇವಾಗ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಡೀಪ್ ಫ್ರೈ ಆಗಿರೋ ಆನಿಯನ್ನ ನಾನು ಇವಾಗ ತೆಗೆದು ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಕೊತಾ ಇದ್ದೀನಿ, ಎಕ್ಸಸ್ ಆಯಿಲ್ ಇದ್ದರೆ ಎಲ್ಲ ಹೋಗಲಿ ಅಂತ. ನೆಕ್ಸ್ಟು ನಾನಿಲ್ಲಿ ಫಸ್ಟು ವೆಜಿಟೇಬಲಲ್ಲಿ ಹೂಕೋಸು ತೊಗೊತಾ ಇದ್ದೀನಿ. ನಾನು ಅದನ್ನ ಫಸ್ಟು ತೊಗೊಂಡು ನೀಟಾಗಿ ಕಟ್ ಮಾಡಿಬಿಟ್ಟು ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಹುಳಗಳಿರೋ ಚಾನ್ಸಸ್ ಇರುತ್ತೆ ಅಲ್ವಾ, ಹಾಗಾಗಿ ನಾನಿಲ್ಲಿ ಬೇಯಿಸ್ತಾ ಇಲ್ಲ. ಅದಕ್ಕೆ ಬಿಸಿನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ನಾನು ಬಿರಿಯಾನಿಗೆ ಇಲ್ಲಿ ಆಲೂ ತೊಗೊಂಡಿದ್ದೀನಿ, ಆಲೂನು ಸ್ವಲ್ಪ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ ಎಲ್ಲ ತರಕಾರಿಗಳು ಸ್ವಲ್ಪ ತೊಗೊತಾ ಇದ್ದೀನಿ. ನಿಮ್ಗೆ ಯಾವ ತರಕಾರಿ ಬೇಕೋ ಅದೆಲ್ಲ ತರಕಾರಿಗಳನ್ನ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಮಶ್ರೂಮು, ಕ್ಯಾಪ್ಸಿಕಮ್ಮು ಎಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಕಡಾಯಕ್ಕೆ ಹಾಕ್ತಾ ಇದ್ದೀನಿ. ಇದು ಒಂದು ಕಡಾಯಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲ ಮಸಾಲ ಐಟಮ್ಗಳನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ನಾನು ಇವಾಗ ಮ್ಯಾರಿನೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಫಸ್ಟು ಒಂದು 2 ಅಥವಾ 3 ಟೇಬಲ್ ಸ್ಪೂನಷ್ಟು ಕರ್ಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೆನೆಸಿರೋಂತಹ ಬಟಾಣಿ ಮತ್ತು ಸೋಯಾಬೀನ್ನ ಆ್ಯಡ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ವೆಜ್ ಬಿರಿಯಾನಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ನೀಟಾಗಿ ಮ್ಯಾರಿನೇಟ್ ಆಗಬೇಕು. ನೀವು ಇವಾಗ ಇದಕ್ಕೆ ಮೊಸರು ನೀವು ಎಷ್ಟು ಬೇಕು ಅಂತ ಮತ್ತೆ ನೋಡಿ, ಬೇಕು ಅಂದರೆ ಆ್ಯಡ್ ಮಾಡ್ಕೊಬಹುದು. ನಿಮ್ಗೆ ಮಸಾಲ ಐಟಮ್ಗಳು ಅಷ್ಟೇ ನಿಮ್ಮ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಹಾಕಿ ಆ್ಯಡ್ ಮಾಡಿಬಿಟ್ಟು ಇವಾಗ ಲಾಸ್ಟಲ್ಲಿ ನಾನು ಇದಕ್ಕೆ ಇವಾಗ ಹೂಕೋಸು ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಆ್ಯಡ್ ಮಾಡಿದ್ರೆ ನಾವು ಮ್ಯಾರಿನೇಟ್ ಮಾಡೋಷ್ಟೊತ್ತಿಗೆ ಅದು ಎಲ್ಲದರೊಟ್ಟಿಗೂ ಮಿಕ್ಸ್ ಆಗಿಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ಗಳಾಗ್ಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡಿ ಲೈಟಾಗಿ ಮತ್ತೆ ಮ್ಯಾರಿನೇಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸು ಮತ್ತು ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಒಂದು 15 to 20 ಮಿನಿಟ್ಸ್ ಹಾಗೆ ಮುಚ್ಚಿಡ್ತೀನಿ. ಬಿಕಾಸ್ ಅವಾಗ ಎಲ್ಲ ವೆಜಿಟೇಬಲ್ಸು ನೀಟಾಗಿ ಮಿಕ್ಸ್ ಆಗಿ ಮ್ಯಾರಿನೇಟ್ ಆಗಿರುತ್ತೆ. ಮೀನ್ವೈಲ್ ಇವಾಗ ನಾನು ಸೋಕ್ ಮಾಡಿರೋಂತಹ ರೈಸು 20 ಮಿನಿಟ್ಸ್ ಆಗೋಗಿದೆ. ಅದನ್ನ ಇವಾಗ ಬೇಯಿಸ್ಕೊಬೇಕು. ಅಪ್ ಟು 80% ವರೆಗೆ ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ನಾನು ಸೋಕ್ ಮಾಡಿರೋಂತಹ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ 2 ಸ್ಲೈಸಷ್ಟು ಲೆಮನ್ ಆ್ಯಡ್ ಮಾಡ್ತಾನೆ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕಿ ಬೇಯಿಸ್ಬೋದು. ಇವಾಗ ಇಲ್ಲಿ 15 ಮಿನಿಟ್ಸ್ ಆಗೋಗಿದೆ ನಾನು ತರಕಾರಿ ಮ್ಯಾರಿನೇಟ್ ಆಗಿ. ಅದಕ್ಕೆ ಒಂದು ಪಾತ್ರೆಗೆ ಗೀ ಅಥವಾ ಆಯಿಲ್ ಯಾವ್ದು ಬೇಕಾದರೂ ಹಾಕ್ಬೋದು. ಹಾಕಿ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಮ್ಯಾರಿನೇಟ್ ಮಾಡಿರೋಂತಹ ಎಲ್ಲ ವೆಜಿಟೇಬಲ್ಸ್ನು ಆ್ಯಡ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಇದನ್ನು ಅಷ್ಟೇ ನೀವು ಒಂದು 80% ಕುಕ್ ಮಾಡಿದ್ರೆ ಸಾಕು. ಬಿಕಾಸ್ ಆಮೇಲೆ ನಾವು ಇದನ್ನ ದಮ್ ಕಟ್ಟಕ್ಕೆ ಇಡಬೇಕು. ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗುತ್ತೆ 80% ಬೆಂದಿದೆ ಅಂತ ಅಂದರೆ ಆವಾಗ ಇದನ್ನು ಇಳಿಸಿದ್ರೆ ಸರಿ ಹೋಗುತ್ತೆ.
ಇವಾಗ ಇಲ್ಲಿ ಆಲ್ರೆಡಿ ರೈಸು 80% ಬೆಂದೋಗ್ಬಿಟ್ಟಿದೆ. ಇವಾಗ ಇದನ್ನು ನಾನು ವಾಟರ್ನ ಸ್ಟ್ರೈನ್ ಮಾಡ್ಕೊಬೇಕು. ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡಲ್ಲಿ ವಾಟರ್ನ ಸ್ಟ್ರೈನ್ ಮಾಡ್ಕೊಳ್ಳಿ. ನನಗೆ ಈ ಥರ ಬಸ್ಕೊಳೋದು ಈಸಿ ಆಗುತ್ತೆ, ಅದಕ್ಕೆ ನಾನು ಈ ಥರ ಬಸ್ತಿದ್ದೀನಿ. ಇಲ್ಲಿ ಇವಾಗ ನೋಡಿ ಆಲ್ರೆಡಿ ತರಕಾರಿಗಳು 80% ಕುಕ್ ಆಗಿದೆ. ಸೊ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾವು ರೈಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಲೇಯರ್ ಬೈ ಲೇಯರ್ ಮಾಡೋದ್ರಿಂದ ಒಂದು ಸ್ವಲ್ಪ ಬೆಂದಿರೋಂಥ ವೆಜಿಟೇಬಲ್ಸ್ನ ಬೇರೆ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಒಂದು ಲೇಯರಷ್ಟು ನಾನು ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫುಲ್ಲು ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು. ನನಗೆ ಈ ಥರ ಮಾಡೋದ್ರಿಂದ ಲೇಯರು ಚೆನ್ನಾಗಿ ಬರುತ್ತೆ ದಮ್ ಕಟ್ಟಲಿಕ್ಕೆ ಅಂತ ನಾನು ಈ ಥರ ರೈಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಫಸ್ಟೇ ಫ್ರೈ ಮಾಡಿರೋಂತಹ ಆನಿಯನ್ನ ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಲೇಯರು. ನೆಕ್ಸ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಗೀನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು 1 ಅಥವಾ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಗೀನ ಆ್ಯಡ್ ಮಾಡಾದ್ಮೇಲೆ ಫಸ್ಟೇ ತೆಗೆದಿಟ್ಕೊಂಡಿರೋಂತಹ ವೆಜಿಟೇಬಲ್ಸ್ನ ಮತ್ತೆ ಒಂದು ಲೇಯರ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ನೀವು ಇದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ರೀತಿಲಿ ನೀಟಾಗಿ ಸ್ವಲ್ಪ ಆ್ಯಡ್ ಮಾಡಿ ಮತ್ತೆ 1 ಲೇಯರಷ್ಟು ಫ್ರೈ ಮಾಡಿರೋಂಥ ಆನಿಯನ್ನು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಉಳಿದಿರೋ ರೈಸ್ನ ಮತ್ತೆ 1 ಲೇಯರು ಫುಲ್ಲು ನೀವು ಸ್ಪ್ರೆಡ್ ಮಾಡಬೇಕು. ಈ ಹೋಟೆಲಲ್ಲೆಲ್ಲ ದಮ್ ಬಿರಿಯಾನಿ, ಹಾಟ್ ಬಿರಿಯಾನಿಗಳನ್ನೆಲ್ಲ ಇದೇ ರೀತಿನೇ ಅವರು ಮಾಡ್ತಾರೆ. ಸೊ ಇದು ನಮಗೆ ದಮ್ ಕೊಡೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ನೀಟಾಗಿ ನಾನು ಇನ್ನೂ 1 ಲೇಯರ್ನ ರೈಸ್ನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಮತ್ತೆ ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾವು 80% ಕುಕ್ ಮಾಡಿರೋದಕ್ಕೆ ಇನ್ನು 20% ದಮ್ ಅಥವಾ ಸ್ಟೀಮಲ್ಲಿ ಬೇಯಿಸಬೇಕಾಗುತ್ತೆ. ನಾನಿಲ್ಲಿ ಒಂದು ಫಾಯಿಲ್ ಪೇಪರ್ನ ನೀಟಾಗಿ ಕವರ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಫಾಯಿಲ್ ಪೇಪರ್ ಇಲ್ಲ ಅಂದರೆ ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ಕೂಡ ಸುತ್ತದಲ್ಲಿ ಹಾಕಿ ಕವರ್ ಮಾಡಿಬಿಡ್ಬೋದು ಲಿಡ್ನ. ಇವಾಗ ಇದನ್ನು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ಬೇಯಿಸಬೇಕು. ಫುಲ್ ಈ ರೀತಿ ಕವರ್ ಮಾಡಿ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸು ಸ್ಟೀಮಲ್ಲೇ ಬೇಯಿಸೋದಕ್ಕೆ ದಮ್ ಬಿರಿಯಾನಿ ನೀಟಾಗಿ ರೆಡಿ ಆಗುತ್ತೆ. ನೋಡಿ ಇದು ಆ ಎಂಡಿಂಗ್ ಈ ಥರ ತುಂಬ ಸಕ್ಕತ್ತಾಗಿ ಬಂದಿತ್ತು. ನೋಡೋಕ್ಕೂ ಚೆನ್ನಾಗಿತ್ತು ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನೋಡಿದ್ರಲ್ಲ ಹೇಗೆ ಹೆಲ್ದಿಯಾಗಿ ಮನೇಲೆ ನಾವೇ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ಅಂತ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.